ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಪಹಲ್ಗಾಮ್ ಹತ್ಯಾಕಾಂಡದ ಕರಾಳ ನೆನಪಿಗೆ 1 ವರ್ಷ. ಪಾಕಿಸ್ತಾನದ ಆ ಕೃತ್ಯಕ್ಕೆ ಪ್ರತೀಕಾರವಾಗಿ ಭಾರತ ಆಪರೇಷನ್ ಸಿಂಧೂರನ್ನು ಮಾಡಿತು. ಅದು ಇನ್ನೂ ನಿಂತಿಲ್ಲ. ತಾತ್ಕಾಲಿಕವಾಗಿ ಒಂದು ವಿರಾಮ ಮಾತ್ರ ಕೊಡಲಾಗಿದೆ ಅಂತ ಭಾರತ ಹೇಳಿದೆ. ಅದನ್ನು ಯಾವಾಗ ಬೇಕಾದರೂ ಪುನರಾರಂಭ ಮಾಡಬಹುದು. ಅದಕ್ಕಾಗಿ ಭಾರತ ಒಂದಷ್ಟು ಸಿದ್ಧತೆಗಳನ್ನು ಸದಾ ಮಾಡ್ಕೊಳ್ತಾ ಇದೆ. ಅದರ ಭಾಗವಾಗಿ ಸಾಕಷ್ಟು ಕಡೆಗಳಲ್ಲಿ ಮಾಕ್ ಡ್ರಿಲ್ಗಳು ನಡೀತಾ ಇವೆ. ಯುದ್ಧದ ಸಮಯದಲ್ಲಿ ನಾಗರಿಕರು ಏನು ಮಾಡಬೇಕು ಅನ್ನೋ ಬಗ್ಗೆ ಉತ್ತರ ಭಾರತ, ಅದರಲ್ಲೂ ಗಡಿಗಳಿಗೆ ಸಮೀಪ ಇರೋ ಪ್ರದೇಶಗಳಲ್ಲಿ ತಾಲೀಮುಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಉತ್ತರ ಪ್ರದೇಶದಲ್ಲಿ ಎಕ್ಸ್ಪ್ರೆಸ್ ವೇಗಳ ಮೇಲೆ ಭಾರತೀಯ ವಾಯುಪಡೆಯ ಬಲಭೀಮರನ್ನ ಇಳಿಸಲಾಗಿದೆ. ಅಲ್ಲಿ C-295, ಜಾಗ್ವಾರ್, ಸುಖಾಯ್ ಸೇರಿದ ಹಾಗೆ ವಿವಿಧ ಯುದ್ಧ ವಿಮಾನಗಳಿಳಿದಿದ್ದು ಇದು ಜಗತ್ತಿನ ಗಮನವನ್ನು ಸೆಳೀತಾ ಇದೆ ಮತ್ತು ಈ ಸಮರಾಭ್ಯಾಸ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದೆ. ಹಾಗಾದ್ರೆ ಏನಿದು ಉತ್ತರ ಪ್ರದೇಶದ ರಸ್ತೆಗಳ ಮೇಲೆ ಯುದ್ಧಾಭ್ಯಾಸ? ಹೆದ್ದಾರಿಗಳಲ್ಲಿ ಯುದ್ಧ ವಿಮಾನಗಳನ್ನು ಇಳಿಸೋದ್ರ ಮೂಲಕ ಭಾರತೀಯ ವಾಯುಪಡೆ ಮಾಡೋದಕ್ಕೆ ಹೊರಟಿರೋದಾದ್ರೂ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಏಪ್ರಿಲ್ 22, 2025 ಕಾಶ್ಮೀರದ ಪಹಲ್ಗಾಮಲ್ಲಿ ಪಾಕಿ ಉಗ್ರರು ಇಡೀ ಮನುಷ್ಯತ್ವ ನಾಚಿ ತಲೆ ಬಗ್ಗಿಸೋ ಥರದ ದುಷ್ಕೃತ್ಯವನ್ನು ಮಾಡಿದರು. ಅಲ್ಲಿ ಮತವನ್ನು ಕೇಳಿ ಗುಪ್ತಾಂಗಗಳೆಲ್ಲವರ ಮತವನ್ನು ಹುಡುಕಿ ಪ್ರವಾಸಿಗರನ್ನು ಹತ್ಯೆ ಮಾಡಲಾಯಿತು. ಅಲ್ಲವತ್ತು ಪಾಕ್ ಪ್ರೇರಿತ ಉಗ್ರರು ಮಾಡಿದ್ದ ಕೃತ್ಯವನ್ನು ಇಡೀ ದೇಶ ಖಂಡಿಸಿತು. ಅಷ್ಟೇ ಅಲ್ಲ, ನಮ್ಮ ಹೆಣ್ಣು ಮಕ್ಕಳ ಕುಂಕುಮವನ್ನು ಅಳಿಸಿದ್ದ ಪಾಕಿಗಳಿಗೆ ತಕ್ಕ ಪಾಠ ಕಲಿಸೋದಕ್ಕೆ ಭಾರತ ಆಪರೇಷನ್ ಸಿಂಧೂರನ್ನು ಶುರು ಮಾಡಿತು. ಪಾಕಿಗಳ ಯುದ್ಧ ವಿಮಾನಗಳು ಏರ್ ಡಿಫೆನ್ಸ್ ಕಡೆಗೆ ಏರ್ ಬೇಸ್ಗಳು ಕೂಡ ನಾಶ ಆದವು. ನಾವು ನಮಾಜ್ ಮಾಡಿ ಯುದ್ಧ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಅದರ ಬಗ್ಗೆ ಮೇಲೆ ಹೇಳೋದ್ರೊಳಗೆ ಭಾರತದ ಬ್ರಹ್ಮೋಸುಗಳು ನುಗ್ಗಿಬಿಟ್ಟವು ಅಂತ ಪಾಕಿಸ್ತಾನದ ಪ್ರಧಾನಿ ಹೇಳ್ಕಂಡ. ಅದರಲ್ಲೂ ಕಿರಾನಾ ಹಿಲ್ಸ್ ಮೇಲೆ ಭಾರತದ ಮಿಸೈಲ್ಗಳು ದಾಳಿ ಮಾಡಿದ್ದು ಚೇಳು ಕಡಿಸ್ಕೊಂಡು ಕಳ್ಳಂಥರ ಅಮೆರಿಕ ಓಡೋಡಿ ಬಂತು. ಸಾಕು ಯುದ್ಧ, ಬಿಳಿ ಬಾವುಟ ಹಿಡ್ಕೊಂಡು ಹೋಗಿ ಸಂಧಾನ ಮಾಡ್ಕೊಂಡು ಬಿಡಿ ಅಂತ ಪಾಕಿಗಳನ್ನು ಗದರಿ ಕಳುಹಿಸ್ತು. ಯಾಕೆಂದ್ರೆ ಆ ಕಿರಾನಾದಲ್ಲಿ ಅಮೆರಿಕದ ನ್ಯೂಕ್ಲಿಯರ್ ಇದೆ. ಅದನ್ನು ಭಾರತ ಹೊಡೆದ್ರೆ ಗತಿ ಏನು ಅಂತ ಅಮೆರಿಕ ಹೆದರ್ತು. ಪಾಕಿಸ್ತಾನದ DGMO ಭಾರತದ DGMOಗೆ ಕಾಲ್ ಮಾಡಿ ಅಂಗಲಾಚಿದ. ಅಲ್ಲಿ ಕದನ ವಿರಾಮ ಆಯಿತು. ಆದರೆ ಅದು ಶಾಶ್ವತ ವಿರಾಮ ಅಲ್ಲ, ತಾತ್ಕಾಲಿಕ ಬ್ರೇಕ್ ಅಷ್ಟೇ. ಬಾಲ ಬಿಚ್ಚಿದ್ರೆ ಮತ್ತೆ ಬಡಿತೀವಿ ಅಂತ ಭಾರತ ಹೇಳ್ತು. ಈ ಆಪರೇಷನ್ ಸಿಂಧೂರ್ನ ಮೂಲ ಮತ್ತು ಪಹಲ್ಗಾಮ್ ಕರಾಳ ಕೃತ್ಯ ನಡೆದು ಏಪ್ರಿಲ್ 22ಕ್ಕೆ 1 ವರ್ಷ. ಇಡೀ ಜಗತ್ತು ಆ ಕೃತ್ಯವನ್ನು ನೆನಪು ಮಾಡ್ಕೊಂಡು ಇವತ್ತು ಮರಗುತ್ತಾ ಇದೆ. ಮನುಷ್ಯತ್ವ ಇರೋರು ಯಾರು ಕಣ್ಣೀರು ಹಾಕದೇ ಇರೋದಕ್ಕೆ ಸಾಧ್ಯನೇ ಇಲ್ಲದ ರಾಕ್ಷಸಿ ಕೃತ್ಯ ಅದು. ಅಲ್ಲಿ ಪ್ರವಾಸಿಗರನ್ನ ಕೊಂದ 3 ಉಗ್ರರನ್ನ ಭಾರತ ಪಾಕಿಸ್ತಾನದ ಗಡಿ ದಾಟಿ ಹೋಗೋದಿಕ್ಕೆ ಬಿಡದೆ ಇಲ್ಲೇ ಹೊಡೆದು ಹಾಕ್ತು. ಜೊತೆಗೆ ಅವರನ್ನ ಭಾರತದ ನೆಲಕ್ಕೆ ನುಗ್ಗಿಸಿದ್ದ ಉಗ್ರರ ಕೇಂದ್ರ ಕಚೇರಿಗಳನ್ನು ಕೂಡ ಉಡೀಸ್ ಮಾಡಲಾಯಿತು. ನಮ್ಮ ಪ್ರವಾಸಿಗರನ್ನ ಕೊಂದ ಉಗ್ರ ಸಂಘಟನೆಯ ಮುಖಂಡ ಇದ್ನಲ್ಲ, ಅವನು ತನ್ನ ಕುಟುಂಬವನ್ನು ಕಳ್ಕೊಂಡ. ಸಾಕಷ್ಟು ಉಗ್ರರು ಕೂಡ ಅಲ್ಲಿ ನಾಶ ಆದರು. ಇನ್ನು ಭಾರತ ಯಾವಾಗ ಬೇಕಾದರೂ ಆಪರೇಷನ್ ಸಿಂಧೂರ್ 2ನ ಶುರು ಮಾಡೋ ಸಾಧ್ಯತೆಗಳು ಕೂಡ ಇವೆ. ಅದಕ್ಕಾಗಿ ಸಾಕಷ್ಟು ತಯಾರಿಗಳು ನಡೀತಾ ಇವೆ. ಭಾರತದ ಗಡಿಯಲ್ಲಿನ ಡ್ಯುಯಲ್ ಯೂಸೇಜ್ ಏರ್ಪೋರ್ಟ್ಗಳನ್ನು ಭಾರತ ದುರಸ್ತಿ ಮತ್ತು ಮೇಂಟೆನೆನ್ಸ್ಗಾಗಿ ಮುಚ್ಚಿದೆ. ಹಾಗೆ ಪೂರ್ವಾಂಚಲ್ ಎಕ್ಸ್ಪ್ರೆಸ್ ವೇಯಲ್ಲಿ ಭಾರತೀಯ ಯುದ್ಧ ವಿಮಾನಗಳನ್ನು ಇಳಿಸೋ ಮೂಲಕ ಆ ಎಕ್ಸ್ಪ್ರೆಸ್ ವೇಗಳನ್ನು ಕೂಡ ಪರೀಕ್ಷೆ ಮಾಡಲಾಗಿದೆ. ಗೆಳೆಯರೆ, ದೇಶದ ಎಕ್ಸ್ಪ್ರೆಸ್ ವೇಗಳ ರಾಜಧಾನಿ ಥರ ಇರೋದು ಉತ್ತರ ಪ್ರದೇಶ. ಅಲ್ಲಿ ಈಗಾಗಲೇ 5ರಿಂದ 6 ಎಕ್ಸ್ಪ್ರೆಸ್ ವೇಗಳು ಕಾರ್ಯನಿರ್ವಹಿಸ್ತಾ ಇವೆ. ಇನ್ನು 7ರಿಂದ 9 ಎಕ್ಸ್ಪ್ರೆಸ್ ವೇಗಳ ನಿರ್ಮಾಣ ಕಾಮಗಾರಿ ಕೂಡ ನಡೀತಾ ಇದೆ. ಅದರಲ್ಲಿ ಕೆಲವು ಪೂರ್ಣಗೊಂಡಿವೆ, ಮತ್ತೆ ಕೆಲವು ಉದ್ಘಾಟನೆಗಾಗಿ ಕಾಯ್ತಾ ಇವೆ. ಈ ಎಕ್ಸ್ಪ್ರೆಸ್ ವೇಗಳು ಬರೀ ಕಾರು, ಬಸ್ಸು, ಲಾರಿ ಓಡಾಡೋದಕ್ಕೆ ಮಾತ್ರ ಅಲ್ಲ, ಅಗತ್ಯ ಬಿದ್ದರೆ ಏರ್ ಸ್ಟ್ರಿಪ್ಗಳ ಥರ ಕೆಲಸ ಮಾಡುತ್ತವೆ. ಏರ್ ಬೇಸುಗಳು ದಾಳಿಗೊಳಗಾದ ಸಂದರ್ಭದಲ್ಲಿ ಅಥವಾ ಬೇರೆ ಯಾವುದೇ ಕಾರಣಕ್ಕೆ ತುರ್ತಾಗಿ ಯುದ್ಧ ವಿಮಾನಗಳನ್ನು, ಮಿಲಿಟರಿ ಟ್ರಾನ್ಸ್ಪೋರ್ಟ್ ವಿಮಾನಗಳನ್ನು ಲ್ಯಾಂಡ್ ಮಾಡಬೇಕಾಗಿ ಬಂದರೆ ಎಕ್ಸ್ಪ್ರೆಸ್ ವೇಗಳನ್ನು ಹೇಗೆ ಬಳಕೆ ಮಾಡಬಹುದು ಅನ್ನೋದರ ತಾಲೀಮನ್ನು ಅಲ್ಲಿ ಮಾಡಲಾಗಿದೆ. ಈ ತಾಲೀಮು ನಡೆದಿರೋದು ಪೂರ್ವಾಂಚಲ್ ಎಕ್ಸ್ಪ್ರೆಸ್ ವೇನ ಸುಲ್ತಾನ್ಪುರ್ ಸೆಗ್ಮೆಂಟ್ ಸಮೀಪ. ಇಲ್ಲಿ ಸುಮಾರು 12 ಕಿಲೋಮೀಟರ್ಗಳಷ್ಟು ಉದ್ದದ ರಸ್ತೆಯನ್ನು ಸಾರ್ವಜನಿಕರಿಂದ ಮುಕ್ತಗೊಳಿಸಿ ತಾತ್ಕಾಲಿಕ ಏರ್ ಟ್ರಾಫಿಕ್ ಕಂಟ್ರೋಲನ್ನು ಅಲ್ಲಿ ಸ್ಥಾಪನೆ ಮಾಡಿ ಯುದ್ಧ ವಿಮಾನಗಳನ್ನು ಇಳಿಸುವ ಮತ್ತು ಟೇಕ್ ಆಫ್ ಮಾಡುವ ಪ್ರಯೋಗಗಳನ್ನು ಯಶಸ್ವಿಯಾಗಿ ಮಾಡಲಾಗಿದೆ. ಜಾಗ್ವಾರ್, ಸುಖೋಯ್ Su-30 MKI ಮತ್ತು ಟ್ರಾನ್ಸ್ಪೋರ್ಟ್ ವಿಮಾನ ಅಂತ ಕರೆಸಿಕೊಳ್ಳುವ C-295ಗಳನ್ನು ಈ ಅಭ್ಯಾಸಕ್ಕೆ ಬಳಕೆ ಮಾಡಿದ್ದಾರೆ. ಈ ತಾಲೀಮಿನ ಝಲಕ್ ಒಂದಿಲ್ಲಿದೆ, ಸ್ವಲ್ಪ ಅದನ್ನು ಕೂಡ ನೋಡ್ಬಿಡಿ. ಗೆಳೆಯರೆ, ಭಾರತ ತನ್ನ ಸುತ್ತ ಶತ್ರುಗಳನ್ನು ಇಟ್ಕೊಂಡಿರೋ ದೇಶ.
ಪಾಕಿಸ್ತಾನ ಮತ್ತು ಚೈನಾಗಳು ನಮಗೆ ನೇರ ಶತ್ರುಗಳಾದ್ರೆ ಮ್ಯಾನ್ಮಾರ್ ಹಾಗೂ ಶ್ರೀಲಂಕಾಗಳು ಕೂಡ ಆಗಾಗ ಭಾರತದ ವಿರುದ್ಧ ಬಳಕೆಯಾಗಿದ್ದಿದೆ. ಅಲ್ಲಿಂದ ಕೂಡ ಭಾರತದ ಮೇಲೆ ಭಯೋತ್ಪಾದಕ ದಾಳಿಗಳನ್ನು ಮಾಡಿಸುವ ಪ್ರಯತ್ನಗಳು ನಡೆದಿವೆ. ಹೀಗಾಗಿ ಭಾರತ ಸದಾ ಎಚ್ಚರದಿಂದಲೇ ಇರಬೇಕಾಗತ್ತೆ. ಅದರಲ್ಲೂ ಯುದ್ಧಗಳುಂಟಾದ ಸಂದರ್ಭದಲ್ಲಿ ನಾವು ಹೇಗೆ ಶತ್ರುಗಳ ಫೆಸಿಲಿಟಿಗಳನ್ನು ಮೊದಲು ಹೊಡೆದು ಹಾಕೋದಕ್ಕೆ ಪ್ರಯತ್ನ ಮಾಡ್ತೀವೋ ಅದೇ ಥರ ನಮ್ಮ ಶತ್ರುಗಳು ಕೂಡ ನಮ್ಮ ದೇಶದಲ್ಲಿನ ಸೇನಾ ಸೌಕರ್ಯಗಳನ್ನು ಹೊಡೆದು ಹಾಕೋದಕ್ಕೆ ಪ್ರಯತ್ನ ಮಾಡುತ್ತವೆ. ಅಂಥ ಸಂದರ್ಭದಲ್ಲಿ ಏರ್ ಸ್ಟ್ರಿಪ್ಗಳು, ಏರ್ ಬೇಸುಗಳು ಹಾನಿಗೊಳಗಾದರೆ ಆಗ ಅವುಗಳನ್ನು ಮರು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಒಂದಷ್ಟು ಸಮಯಾವಕಾಶ ಬೇಕು. ಈ ರೀತಿ ಆದ ಸಂದರ್ಭದಲ್ಲಿ ಭಾರತೀಯ ವಾಯುಪಡೆಗೆ ತಕ್ಷಣಕ್ಕೆ ಕಾರ್ಯನಿರ್ವಹಿಸೋದಕ್ಕೆ ಅನುಕೂಲವಾಗುವಂತಹ ಜಾಗಗಳು ಬೇಕು. ಅದಕ್ಕಾಗಿಯೇ ಭಾರತ ಈಗ ತಾನು ನಿರ್ಮಾಣ ಮಾಡ್ತಾ ಇರುವ ಎಕ್ಸ್ಪ್ರೆಸ್ ವೇಗಳಲ್ಲಿ ಏರ್ ಸ್ಟ್ರಿಪ್ಗಳನ್ನು ನಿರ್ಮಾಣ ಮಾಡ್ತಾ ಇದೆ. ಈ ಹಿಂದೆ ಅಂದರೆ 1971 ಯುದ್ಧದ ಸಂದರ್ಭದಲ್ಲಿ ಪಾಕಿಸ್ತಾನ ಭಾರತದ ಭುಜ್ನಲ್ಲಿನ ಏರ್ ಸ್ಟ್ರಿಪ್ ಮೇಲೆ ಬಾಂಬುಗಳನ್ನು ಹಾಕಿ ಅದನ್ನು ನಾಶ ಮಾಡ್ತು. ಆನಂತರ ಭಾರತೀಯ ವಾಯುಪಡೆ ಜೊತೆ ಅಲ್ಲಿನ ಮಹಿಳೆಯರು ಸೇರಿ ಆ ಏರ್ ಸ್ಟ್ರಿಪ್ನ ಮರು ನಿರ್ಮಾಣಕ್ಕೆ ಹಗಲು ರಾತ್ರಿ ಶ್ರಮಿಸಿದ್ರು. ಹೀಗಾಗಿ 3 ದಿನಗಳಲ್ಲಿ ಆ ಏರ್ ಸ್ಟ್ರಿಪ್ ಮತ್ತೆ ಬಳಕೆಗೆ ಯೋಗ್ಯ ಕೂಡ ಆಯಿತು. ಆದರೆ ಈಗ ಅಷ್ಟು ಸಮಯಾವಕಾಶ ಕೂಡ ಇರೋದಿಲ್ಲ. ಹೀಗಾಗಿ ಭಾರತದ ಸಾಕಷ್ಟು ಕಡೆಗಳಲ್ಲಿ ಇಂಥ ಏರ್ ಸ್ಟ್ರಿಪ್ಗಳನ್ನು ರಸ್ತೆಗಳಲ್ಲೇ ನಿರ್ಮಾಣ ಮಾಡ್ತಾ ಇದ್ದಾರೆ. ಇವುಗಳನ್ನು ಎಮರ್ಜೆನ್ಸಿ ಲ್ಯಾಂಡಿಂಗ್ ಫೆಸಿಲಿಟಿಗಳು ಅಂತ ಕರೀತಾರೆ. ಇತ್ತೀಚೆಗೆ ಅಸ್ಸಾಂನ ಮೊರನ್ ಬೈಪಾಸ್ ಅಲ್ಲಿ ಇಂಥದ್ದೇ ಒಂದು ಲ್ಯಾಂಡಿಂಗ್ ಫೆಸಿಲಿಟಿಯ ಉದ್ಘಾಟನೆ ಆಯಿತು. ಸ್ವತಃ ಪ್ರಧಾನಿ ಮೋದಿ C-130 ಟ್ರಾನ್ಸ್ಪೋರ್ಟ್ ವಿಮಾನದಲ್ಲಿ ಕುಳಿತು ಆ ಮೊರಾನ್ ಹೈವೇಯಲ್ಲಿ ಲ್ಯಾಂಡ್ ಆದ್ರು. ಈ ಮೂಲಕ ಈಶಾನ್ಯ ಭಾರತದಲ್ಲಿ ಅಂದ್ರೆ ಚೈನಾದ ಗಡಿಗೆ ಅಂಟಿಕೊಂಡಿರೋ ರಾಜ್ಯಗಳಲ್ಲಿ ಕೂಡ ಭಾರತ ಸಾಕಷ್ಟು ಈ ಥರದ ಡ್ಯೂಯಲ್ ಫೆಸಿಲಿಟಿಗಳನ್ನು ಮಾಡಿಕೊಳ್ತಾ ಹೋಗ್ತಾ ಇದೆ. ಗೌಪ್ಯತೆಗಳನ್ನು ಕಾಪಾಡಬೇಕಾದ ದೃಷ್ಟಿಯಿಂದ ಎಲ್ಲೆಲ್ಲಿ ಈ ಥರದ ಎಮರ್ಜೆನ್ಸಿ ಲ್ಯಾಂಡಿಂಗ್ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ ಅನ್ನೋದನ್ನ ಭಾರತ ಸಂಪೂರ್ಣವಾಗಿ ಹೊರಗೆ ಹೇಳ್ತಾ ಇಲ್ಲ. ಅಗತ್ಯ ಸಂದರ್ಭಗಳಲ್ಲಿ ಅವುಗಳನ್ನು ಬಳಸೋದಿಕ್ಕೆ ವ್ಯವಸ್ಥೆಗಳನ್ನು ಮಾಡಿಕೊಂಡಿದೆ. ಇನ್ನು ಸದ್ಯಕ್ಕೆ ಸರ್ಕಾರ ಹೇಳಿರೋ ಪ್ರಕಾರ ಭಾರತದಲ್ಲಿ 28 ಎಮರ್ಜೆನ್ಸಿ ಲ್ಯಾಂಡಿಂಗ್ ಫೆಸಿಲಿಟಿಗಳಿವೆ. ಅವುಗಳಲ್ಲಿ ಅಸ್ಸಾಮಲ್ಲಿ 5, ಪಶ್ಚಿಮ ಬಂಗಾಳದಲ್ಲಿ 4, ಆಂಧ್ರ ಪ್ರದೇಶದಲ್ಲಿ 3, ಗುಜರಾತ್ ರಾಜಸ್ಥಾನದಲ್ಲಿ ತಲಾ 3, ಬಿಹಾರ್, ಹರಿಯಾಣ, ಜಮ್ಮು ಕಾಶ್ಮೀರ ಹಾಗೂ ತಮಿಳುನಾಡುಗಳಲ್ಲಿ ತಲಾ 2, ಪಂಜಾಬ್ ಮತ್ತು ಉತ್ತರ ಪ್ರದೇಶಗಳಲ್ಲಿ ತಲಾ 1 ಎಮರ್ಜೆನ್ಸಿ ಲ್ಯಾಂಡಿಂಗ್ ಫೆಸಿಲಿಟಿಗಳನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ಉತ್ತರ ಪ್ರದೇಶದಲ್ಲಿನ ಎಕ್ಸ್ಪ್ರೆಸ್ ವೇಗಳಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಫೆಸಿಲಿಟಿಯನ್ನು ಎಷ್ಟರ ಮಟ್ಟಿಗೆ ನಿರ್ಮಾಣ ಮಾಡಿದ್ದಾರೆ ಅಂದರೆ ಅಲ್ಲಿನ ಹೈವೇಯ ನಿರ್ದಿಷ್ಟ ಭಾಗಗಳಲ್ಲಿ ನೇರವಾಗಿ ಯುದ್ಧ ವಿಮಾನಗಳನ್ನು ಇಳಿಸಿಬಿಡೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಅಂಥ ಸವಲತ್ತನ್ನು ಪೂರ್ವಾಂಚಲ ಎಕ್ಸ್ಪ್ರೆಸ್ ವೇ ಹೊಂದಿದೆ ಅನ್ನೋದನ್ನು ತೋರಿಸಿಕೊಡಲಾಗ್ತಾ ಇದೆ. ಈ ಪೂರ್ವಾಂಚಲ ಎಕ್ಸ್ಪ್ರೆಸ್ ವೇ ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋದಿಂದ ಬಿಹಾರದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವ ಗಾಜಿಪುರ್ ಹೆದ್ದಾರಿಯಲ್ಲಿ ಕೊನೆಗೊಳ್ಳುತ್ತೆ. ಇದು 340 ಕಿಲೋಮೀಟರ್ ಉದ್ದದ ಎಕ್ಸ್ಪ್ರೆಸ್ ವೇ ಆಗಿದ್ದು ಉತ್ತರ ಪ್ರದೇಶದ ಎಕ್ಸ್ಪ್ರೆಸ್ ವೇ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಥಾರಿಟಿ ಇದನ್ನು ನಿರ್ಮಾಣ ಮಾಡಿದೆ. ಇಂಥ ಪೂರ್ವಾಂಚಲ್ ಎಕ್ಸ್ಪ್ರೆಸ್ ವೇನಲ್ಲಿ ಈಗ ಭಾರತದ ಯುದ್ಧ ವಿಮಾನಗಳು ಇಳಿದಿದ್ದು ಈ ತಾಲೀಮನ್ನು ಮೇ 2ರವರೆಗೆ ಮುಂದುವರಿಸ್ತಾರೆ. ಅದಕ್ಕಾಗಿ ಸುಲ್ತಾನ್ಪುರ್ ಬಳಿಯ ಅರ್ವಲ್ ಕಿರಿ ಕರ್ವಾತ್ ಏರ್ ಸ್ಟ್ರಿಪ್ ಅನ್ನು ಬಳಸಿಕೊಳ್ಳಲಾಗ್ತಾ ಇದೆ. ಇದು 320 mm ಗಾತ್ರದಲ್ಲಿ ನಿರ್ಮಾಣ ಆಗಿರುವ 3.2 ಕಿಲೋಮೀಟರ್ ಉದ್ದದ ಏರ್ ಸ್ಟ್ರಿಪ್ ಅನ್ನು ಹೊಂದಿದೆ. ಈ ರಸ್ತೆಯಲ್ಲಿ ಈಗ ಏರ್ ಶೋ ನಡೆಸಲಾಗ್ತಾ ಇದ್ದು C-295, ಮಿರಾಜ್ 2000, Su-30 MKI, ಜಾಗ್ವಾರ್ ಯುದ್ಧ ವಿಮಾನಗಳು, N-32 ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ಗಳು, Mi-17 ಹೆಲಿಕಾಪ್ಟರ್ಗಳು ಈ ಶೋ ಅಲ್ಲಿ ಭಾಗಿಯಾಗಿವೆ. ಇದು ಜನರ ಕಣ್ಣಿಗೆ ಏರ್ ಶೋ ಥರ ಕಾಣ್ತಾ ಇದ್ರೆ ಭಾರತೀಯ ವಾಯುಪಡೆ ವಾರ್ ಪ್ರಿಪೇರ್ಡ್ನೆಸ್ ಅನ್ನ ಪರೀಕ್ಷೆ ಮಾಡಿಕೊಳ್ತಾ ಇದೆ. ಇಲ್ಲಿ C-295 ಅನ್ನು ಇಳಿಸೋದ್ರ ಮೂಲಕ ಅಗತ್ಯ ಸಂದರ್ಭದಲ್ಲಿ ಟ್ರೂಪುಗಳನ್ನು ಇಳಿಸೋ ಪರೀಕ್ಷೆ ಮಾಡಲಾಗಿದೆ. C-295 70 ಮಂದಿ ಕಮಾಂಡೋಗಳನ್ನು ಸಾಗಿಸೋದಕ್ಕೆ ಸಾಧ್ಯ ಆಗುತ್ತೆ. ಇದು ಕೇವಲ ಯುದ್ಧ ಪರಿಸ್ಥಿತಿ ಅಲ್ಲದೆ ಪ್ರವಾಹ, ಭೂಕಂಪ ಹಾಗೂ ಇನ್ನಿತರ ತುರ್ತು ಸಂದರ್ಭಗಳಲ್ಲಿ ಕೂಡ ಸೇನೆಯನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಾಟ ಮಾಡೋದಕ್ಕಿರುವಂಥ ವಿಮಾನ ಈ C-295. ಸೊ ಅದನ್ನೇ ಹೆದ್ದಾರಿಯಲ್ಲಿ ಇಳಿಸೋದ್ರ ಮೂಲಕ ಭಾರತದ ಯಾವುದೇ ಜಾಗಕ್ಕೆ ಕೂಡ ನಮ್ಮ ಯುದ್ಧ ವಿಮಾನಗಳ ಮೂಲಕ ಸೇನೆಯನ್ನ ತಲುಪಿಸುವ ಸಾಮರ್ಥ್ಯವನ್ನ ವಾಯುಪಡೆ ಹೊಂದಿದೆ ಅನ್ನೋದನ್ನ ಇಲ್ಲಿ ತೋರಿಸಲಾಗ್ತಾ ಇದೆ. ಹಾಗೆ ಈ ದೊಡ್ಡ ವಿಮಾನ ಹೆದ್ದಾರಿಯಲ್ಲಿ ಕೂಡ ಲ್ಯಾಂಡಿಂಗ್ ಮತ್ತು ಟೇಕ್ ಆಫ್ ಮಾಡೋ ಸಾಮರ್ಥ್ಯವನ್ನ ಹೊಂದಿದೆ ಅನ್ನೋದನ್ನ ಪರೀಕ್ಷೆ ಮಾಡಿಕೊಂಡಿದ್ದಾರೆ. ಇನ್ನು Su-30 MKIಗಳು ಈ ಹಿಂದೆ ಕೂಡ ಹೆದ್ದಾರಿಯಲ್ಲಿ ತಮ್ಮ ಶಕ್ತಿ ಏನು ಅನ್ನೋದನ್ನ ಸಾಬೀತು ಮಾಡಿವೆ. ಈ Su-30ಗಳಲ್ಲಿ ಬ್ರಹ್ಮೋಸ್ ಅನ್ನ ಕ್ಯಾರಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಭಾರತದ ವಾಯುಪಡೆಗೆ ಇವು ಬ್ರಹ್ಮಾಸ್ತ್ರದ ರೀತಿಯಲ್ಲಿ ನಿಂತಿವೆ.
ಗೆಳೆಯರೆ, ಈಗ ಪರಿಸ್ಥಿತಿ ಹೇಗಿದೆ ಅಂದ್ರೆ ಯಾವ ಕ್ಷಣದಲ್ಲಿ ಬೇಕಾದರೂ ಯಾವುದೇ ದೇಶ ಮತ್ತೊಂದು ದೇಶದ ಮೇಲೆ ಯುದ್ಧಕ್ಕೆ ನಿಂತು ಬಿಡಬಹುದು. ಪರಿಸ್ಥಿತಿ ಹೇಗಿರುವಾಗ ನಮ್ಮ ಅಕ್ಕಪಕ್ಕದಲ್ಲಿ ಪಾಕ್ನಂಥ ಕೊಳಕು ದೇಶವನ್ನ, ಚೈನಾದಂಥ ಕುತಂತ್ರಿಯನ್ನ ನಾವಿಟ್ಕೊಂಡಿದ್ದೀವಿ. ಅಲ್ಲಿ ಚೈನಾ ಕೀ ಕೊಟ್ರೆ ಪಾಕಿಸ್ತಾನ ಕುಣಿಯುತ್ತೆ. ಹಿಂಗಾಗಿ ಸದಾ ನಮ್ಮ ಸಿದ್ಧತೆಗಳಲ್ಲಿ ನಾವಿರಲೇಬೇಕಾಗತ್ತೆ. ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನ ಭಾರತ ಮಾಡಿಕೊಂಡಿದೆ ಮತ್ತು ಆಗಾಗ ಅವುಗಳ ಪರೀಕ್ಷೆಯನ್ನು ಕೂಡ ಮಾಡ್ತಾ ಇರುತ್ತೆ. ಇದು ಗೆಳೆಯರೆ, ಭಾರತೀಯ ವಾಯುಪಡೆ ತನ್ನ ಯುದ್ಧ ಸನ್ನದ್ಧ ಸ್ಥಿತಿಯನ್ನು ಪರೀಕ್ಷೆ ಮಾಡಿಕೊಳ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.